ಸುದೀಪ್ ಸರ್ ನೆನ್ನೆ ನೇರವಾಗಿ ಒಂದು ಮಾತು ಹೇಳ್ತಾರೆ ರಕ್ಷಿತನಿಗೆ, ಧ್ರುವಂತ್ ಯಾವಾಗ್ಲೂ ಕೆಟ್ಟವರಲ್ಲ, ನೀವ್ ಯಾವಾಗ್ಲೂ ಒಳ್ಳೆಯವರಲ್ಲ ಅಂತ ಹೇಳಿ. ಆ ಮಾತು ಕೇಳಿದಾಗ ಮನೆಯವ್ರ ರಿಯಾಕ್ಷನ್ ಹೆಂಗಿತ್ತು ಅಂತ? ಅಂದರೆ ಮನೆಯವ್ರಿಗೂ ಅಭಿಪ್ರಾಯ ಇತ್ತು, ಅದರಲ್ಲೇನು ವಿಶೇಷ ಅನ್ನೋ ಥರದ್ದೇನಿರಲಿಲ್ಲ. ಈಗ ಧ್ರುವಂತ್ ಬಗ್ಗೆ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಅಭಿಪ್ರಾಯಗಳಿರ್ಬೋದು, ಅಲ್ಲಿರೋರಿಗೆ ಎಲ್ಲರಿಗೂ ಒಳ್ಳೆ ಅಭಿಪ್ರಾಯ ಇದೆ ಅಂತ ನಾನು ಹೇಳಲ್ಲ. ಹಾಗಂತ ರಕ್ಷಿತಾ ಮಾಡಿದ್ದೆಲ್ಲ ಸರಿ ಅಂತ ಇಡೀ ಮನೆಯವರೆಲ್ಲ ಯಾವಾಗಲೂ ಒಪ್ಕೊಂಡಿಲ್ವಲ್ಲ. ಹಾಗಾಗಿ ಆ ಅಭಿಪ್ರಾಯಕ್ಕೆ ಮನೆಯವ್ರು ಯಾರು ಏನು ವಿಶೇಷ ಆಶ್ಚರ್ಯ ಅಂತ ಅನ್ಸಲ್ಲ. ಯಾಕೆಂದ್ರೆ ಈಗ ಸೀಕ್ರೆಟ್ ರೂಮಲ್ಲಿ ಅವರಿಬ್ಬರು ಹೆಂಗಿದ್ರು ಅನ್ನೋದು ನಮಗೇನು ಗೊತ್ತಿಲ್ಲ, ಬಟ್ ಆ ಒಂದು ವಿಟಿ ಅಷ್ಟೇ ನಾವು ನೋಡಿರೋದು. ಹಾಗಾಗಿ ರಕ್ಷಿತಾ ಏನು ಕಿರಿಕಿರಿ ಮಾಡಿದ್ರಿಂದಲೇ ಧ್ರುವಂತ್ಗೂ ಕಿರಿಕಿರಿ ಆಗಿರ್ಬೋದು. ಅದನ್ನು ಮನೆಯವ್ರು ಯಾವತ್ತೂ ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಯಾಕಂದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ರಕ್ಷಿತಾ ಅಭಿಪ್ರಾಯಗಳನ್ನು ಕೊಡೋವಾಗ ಮನೆಯವರು ಅದನ್ನು ಸ್ಟಾಪ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಅಭಿಪ್ರಾಯ ಮನೆಯವ್ರಿಗೆ ಶಾಕ್ ಆಗಿದೆ ಅಂತ ನಾನು ಅನ್ಕೊಳ್ಳಲ್ಲ. ಓಕೆ, ಸೀಕ್ರೆಟ್ ರೂಮಿಂದ ಧ್ರುವಂತಿಗೆ ಏನಾದರೂ ಪಾಸಿಟಿವ್ ಆಗಿದೆ ಅಂತ ಅನ್ಸುತ್ತಾ ನಿಮಗೆ? ಯಾಕಂದ್ರೆ ಹೊರಗಡೆ ಸ್ವಲ್ಪ ಅಂದ್ರೆ ಅವರು ಡಿಸಿಷನ್ ತಗೊಳುವಾಗ ಇಲ್ಲ ಏನಾದ್ರು ಹೇಳುವಾಗ ತುಂಬಾ ಆಕ್ಷನ್ ಮಾಡ್ಕೊಂಡು ಡ್ರಾಮ್ಯಾಟಿಕ್ ಆಗಿ ಮಾತಾಡ್ತಾರೆ ಅಂತ ತುಂಬಾ ಜನ ಆಡಿಯನ್ಸಿಗೆ ಅನ್ನಿಸ್ತಾ ಇತ್ತು. ಅಂಡ್ ಸ್ವಲ್ಪ ನೆಗೆಟಿವ್ ತರಾನು ಇತ್ತು ಹೊರಗೆ. ಬಟ್ ಇವಾಗ ಸೀಕ್ರೆಟ್ ರೂಮ್ ಇಂದ ಧ್ರುವಂತಿಗೆ ಪಾಸಿಟಿವ್ ಆಗಿದೆ ಅನ್ಸುತ್ತಾ ನಿಮಗೆ? ಸೀಕ್ರೆಟ್ ರೂಮ್ ಅಲ್ಲಿ ಧ್ರುವಂತ್ ಟೀಮ್ ಮಾಡುವಾಗ ತಗೊಂಡ ಡಿಸಿಷನ್ಸ್ಗಳು ಅವ್ರಿಗೆ ಪ್ಲಸ್ ಆಗಿರ್ಬೋದು ಅಂತ ನಂಗೆ ಅನ್ಸುತ್ತೆ. ಬಿಕಾಸ್ ರಕ್ಷಿತಾ ನನಗೆ ಒಳಗಡೆ ಬಂದಾಗ ಹೇಳ್ತಾಳೆ, ನಾನು ಅಂದೆ ನೀನು ಯಾಕೆ ಹಂಗಿದ್ರೆ ಯಾಕೆ ಅಶ್ವಿನಿ ಮ್ಯಾಮ್ನ ನನ್ನ ಟೀಮ್ಗೆ ಹಾಕ್ದೆ? ಈಗ ನಾನು ಸೇವ್ ಆಗಬೇಕು ಅಂತ ನಿಂಗೆ ಆಸೆ ಇದ್ದಿದ್ರೆ ಯಾಕೆ ಅಶ್ವಿನಿ ಮ್ಯಾಮ್ನ ನಾನು ಅಪೋಸಿಟ್ ಹಾಕಿದೆ, ರಜತ್ನ ನನ್ನ ಟೀಮಿಗೆ ಕೊಟ್ಟು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಅವ್ರು ಹೇಳಿದ್ದು ಧ್ರುವಂತ್ ಅದು ಜಸ್ಟಿಸ್ ಕೊಡಬೇಕು ಅಂತ ಎಲ್ಲ ಟೀಮ್ನು ಇದು ಮಾಡಿ ಜಸ್ಟಿಸ್ ಕೊಡಬೇಕು ಅಂತ ಹೇಳ್ತಾಳೆ. ಕಾವ್ಯ ಟೀಮದ್ದು ಬಂದಾಗಲೂ ನಾನು ಕ್ವಶನ್ ಮಾಡ್ತೀನಿ, ಯಾಕೆ ಕಾವ್ಯನ ನನ್ನ ಮತ್ತು ರಘು ಸರ್ನ ಕಾವ್ಯ ಟೀಮ್ಗೆ ಹಾಕ್ತೀಯಾ, ನೀನು ಕಾವ್ಯ ನಾಮಿನೇಟ್ ಆಗಬೇಕು ಅಂತಿತ್ತಲ್ವ ಅಂದಾಗಲೂ ಇಲ್ಲ, ಅವ್ರು ಬಿಡಲಿಲ್ಲ, ಧ್ರುವಂತ್ ಬಿಡಲಿಲ್ಲ, ಅದು ನ್ಯಾಯ ಆಗಲ್ಲ, ಜಸ್ಟಿಸ್ ಕೊಡಬೇಕು ಅಂತಲೇ ಅವರು ಹಠ ಹಿಡಿದ್ರು. ಹಾಗಾಗಿ ನಂಗೆ ಅದನ್ನು ಇದು ಮಾಡೋಕ್ಕಾಗಲಿಲ್ಲ ಅಂತಲೇ ಹೇಳ್ತಾಳೆ. ಸೊ ಹಾಗಿದ್ದಾಗ ಮೋಸ್ಟ್ಲಿ ಎಲ್ಲೋ ಒಂದು ಕಡೆ ನ್ಯಾಯಬದ್ಧವಾಗಿ ಆಡಬೇಕು, ಎಲ್ಲರಿಗೂ ಟೀಮ್ ನ್ಯಾಯಬದ್ಧವಾಗಿ ಡಿವೈಡ್ ಆಗಬೇಕು ಅನ್ನೋ ಯೋಚನೆ ಧ್ರುವಂತ್ ಮಾಡಿರಬಹುದು. ಬಹುಶಃ ಆ ನಿರ್ಧಾರಗಳು ಎಲ್ಲೋ ಒಂದು ಕಡೆ ಅವ್ರಿಗೆ ಪ್ಲಸ್ ಆಗಿರ್ಬೋದು.